ಪುರಂದರದಾಸರೆಲ್ಲ ಅವರು ಕಾಪಿರೈಟ್ಗೋಸ್ಕರ ಬರೆದಂಥ ವ್ಯಕ್ತಿಗಳಲ್ಲ ಅವರು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ದಾಸರ ಪದಗಳು ಅಂದರೆ ಒಂದು ಬೇಲಿ ಇಲ್ಲದೆ ಇರತಕ್ಕಂಥ ಒಂದು ಹೂವಿನ ತೋಟ. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು. ಇದೊಂದು ಸಾಲು. ಇದನ್ನ ಜೀವ ಮೌನದ ತುಂಬ ಅಂತ ಹೇಳಿದ್ದಾರೆ. ಇದು ರೆಕಾರ್ಡ್ ಇರೋಂಥ ಹೆತ್ತ ಐತೆ 4 ಚರಣ ಇದೆ. ಯಾವ್ದಾರ ಒಂದು 2 ಚರಣವನ್ನು ಪೂರ್ತಿಯಾಗಿ ಬಿಟ್ಟರೆ ಓಕೆ, ಆದರೆ ಕೆಲವು ಸಾಹಿತ್ಯದಲ್ಲಿ ಅದು ಆಗೋದಿಲ್ಲ. 4 ತಂತಿ 4 ತಂತಿ ಸೇರಿದ ಒಂದು ತಂಬೂರಿ, ಅದರಲ್ಲಿ ಒಂದು ತಂತಿಯನ್ನು ಹಾಡಲೇ ಇಲ್ಲ. ಗೋವಿನ ಹಾಡು ಅಂತ ಒಂದು ಬರುತ್ತೆ, ಅದು 3ನೇ ತಂತಿ, ಅದು ಹಾಡಿಲ್ಲ. ಅನಂತ ಸ್ವಾಮಿಯವರು, ಅಶ್ವಥ್ ಅವರು, ಕಾಳಿಂಗರಾಯರು, ಪುರಂದರದಾಸರು ಎಲ್ಲರೂ ಪ್ರಾತಸ್ಮರಣೀಯರು. ಅವರ ಕೊಡುಗೆಯನ್ನು ಯಾರೂ ಅಲ್ಲಗೆಳೆಯೋಕ್ಕಾಗಲ್ಲ. ಆದರೆ ಒಂದು ವಿಚಾರ ಇದೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ಮಾಡಿದ ತಪ್ಪುಗಳನ್ನೇ ನಾವೇ ಪುನರಾವರ್ತನೆ ಯಾಕೆ ಮಾಡಬೇಕು? ಆಮೇಲೆ ಶಾರ್ಬಗ್ರೆ, ನಾ ಇನ್ನೊಂದು ಮಾತು ನಿಮ್ಮ ಹತ್ರ ಕೇಳಬೇಕು. ಈ ಸಾಹಿತ್ಯವನ್ನು, ಅದು ಭಾವಗೀತೆ ಇರ್ಬೋದು, ದಾಸರ ಪದಗಳು ಇರ್ಬೋದು, ಇನ್ಕ್ಲೂಡಿಂಗ್ ಶರೀಫರ ಹಾಡು ಇರ್ಬೋದೇನೋ, ಕೆಲವರು ಸಾಹಿತ್ಯದ ಮೂಲ ಆಶಯವನ್ನು ಮರೆತು ಅಪಭ್ರಂಶವಾಗಿ ಹಾಡಿದ್ದಾರೆ ತುಂಬ. ಒಂದು ಕೆಲವು ಉದಾಹರಣೆ ನೋಡಿ. ನಮ್ಮಲ್ಲಿ ಸುಗಮ ಸಂಗೀತದಲ್ಲೂ ಆ ಥರದ ತುಂಬ ತಪ್ಪುಗಳಾಗಿದೆ, ದಾಸ ಸಾಹಿತ್ಯದಲ್ಲೂ ಆಗಿದೆ. ಅದನ್ನು ಈಗ ದಾಸ ಸಾಹಿತ್ಯ ಹೇಗೆ ಅಂತ ಹೇಳಿದ್ರೆ ಮೂಲ ಪ್ರತಿ ಅಂತಿಲ್ಲ. ಈಗ ಪುರಂದರದಾಸರು ಏನು ಬರೆದಿದ್ರು ಅಂತ ಗೊತ್ತಿಲ್ಲ, ಮೌಖಿಕ ಪರಂಪರೆ. ಹಾಂ, ಜಾನಪದ ಥರ ಅದು ಹರಿದುಕೊಂಡು. ಯಾಕಂದರೆ 1243 ನರಹರಿ ತೀರ್ಥರು ಬರೆದಿರೋದು ಮೊದಲು. ಅದರ ನಂತರ ದಾಸ ಪರಂಪರೆ ಬೆಳೀತು. 15ನೇ ಶತಮಾನದಲ್ಲಿ ಪುರಂದರದಾಸರು ಬಂದರು, ಆಮೇಲೆ ಕನಕದಾಸರು, ವಿಜಯದಾಸರು, ಈ ದಾಸ ಪರಂಪರೆ ಬೆಳೀತು. ಅವರು ಏನು ಬರೆದಿದ್ರು ಅನ್ನೋದು ಕೆಲವು ಹಾಡುಗಳ ಹಸ್ತಪ್ರತಿ ಸಿಗುತ್ತೆ. ಕೆಲವೆಲ್ಲ ಪುರಂದರದಾಸರೆಲ್ಲ ಅವರು ಕಾಪಿರೈಟ್ಗೋಸ್ಕರ ಬರೆದಂಥ ವ್ಯಕ್ತಿಗಳಲ್ಲ ಅವರು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ದಾಸರ ಪದಗಳು ಅಂದರೆ ಒಂದು ಬೇಲಿ ಇಲ್ಲದೆ ಇರತಕ್ಕಂಥ ಒಂದು ಹೂವಿನ ತೋಟ ಅಂತ. ಹೌದು, ಅವರು ಅಲ್ಲೆಲ್ಲಿ ನಿಂತಲ್ಲೇ ಹಾಡಿದ್ದಾರೆ. ಯಾರು ಬೇಕಾದರೂ ಅಲ್ಲಿ ಹೋಗ್ಬೋದು, ಆ ಹೂ ಕಿತ್ಕೋಬೋದು, ಅದರ ಮೇಲೆ ಅತ್ಯಾಚಾರ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅವರಿಗೆ ಮನಸ್ಸು ಬಂದಂಗೆ ಅದನ್ನು ಬದಲಾವಣೆನೂ ಮಾಡಿದ್ದಾರೆ. ತುಂಬ ಜನಪ್ರಿಯ ಹಾಡುಗಳಲ್ಲೇ ಮಾಡಿದ್ದಾರೆ. ಕೆಲವು ಒಂದೊಂದು ಪ್ರಕಾರಕ್ಕೆ ಒಂದೆರಡೆರಡು ಜನಪ್ರಿಯ ಹಾಡಿನದ್ದು ಈ ಥರದ ಅಪಭ್ರಂಶ ಆದದ್ದು. ಈಗ ನೋಡಿ, ಬೇಂದ್ರೆ ಅವ್ರದ್ದೊಂದು ಹಾಡಿದೆ, ಬದುಕು ಮಾಯೆಯ ಮಾಟ. ಇದನ್ನು ಅಶ್ವಥ್ ಅವರೇ ಹಾಡಿದ್ದಾರೆ, ಜನಪ್ರಿಯ ಹಾಡು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು. ಇದೊಂದು ಸಾಲು. ಇದನ್ನು ಜೀವ ಮೌನದ ತುಂಬ ಅಂತ ಹೇಳಿದ್ದಾರೆ. ಇದು ರೆಕಾರ್ಡ್ ಇರೋವಂಥದ್ದು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವ ಮೌನದ ತುಂಬ ಗುಂಭ ಮುನ್ನೀರು. ಮೌನಕ್ಕೂ ಮಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಜೀವಮಾನ ಬೇರೆ, ಜೀವ ಮೌನ ಬೇರೆ. ಮಾನ ಅನ್ನೋದು ಕ್ಯಾರೆಕ್ಟರ್ ಆಗುತ್ತೆ, ಮಾನ ಅನ್ನೋದು ಜೀವಮಾನ ಅನ್ನೋದು ಒಂದು ಲೈಫ್ ಸ್ಪ್ಯಾನ್ ಆಫ್ ಲೈಫ್. ಜೀವ ಮೌನ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಈ ಥರದ ಅನರ್ಥಗಳು ದೊಡ್ಡ ದೊಡ್ಡ ಗಾಯಕರು, ದೊಡ್ಡ ದೊಡ್ಡ ಕವಿಗಳ ಗೀತೆಗಳಲ್ಲೇ ಆಗಿದೆ. ಇದರಲ್ಲೇ ಇನ್ನು ಕೊನೆಯ ಚರಣದಲ್ಲಿ, ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ ಅಂತ ಇರೋದು. ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಈ ನೋಡಿ, ಅದು ಒಂದು ಶಬ್ದವೇ ಬೇರೆ ಆಗೋದು, ಇನ್ನೊಂದು ಪಾಸು ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದರೆ ಅರ್ಥ ಬೇರೆ ಆಗಿಬಿಡುತ್ತೆ. ಹೇಗೆ ಹಾಡಿದರೆ, ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ. ತಮ್ಮ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಬ್ರದರ್ ಅಂತ, ಇನ್ನೊಂದು ನಮ್ಮದು ಅಂತ ಇರೋದು. ಆ್ಯಕ್ಚುಲಿ ಸಾಹಿತ್ಯ ಏನು, ಆತನಾಕೆಯೇ ಆತನಾಕೆಯಿಂದ ಆತ ಅಂದರೆ ಶಿವ, ಆಕೆ ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ಅಧಿದೇವತೆ ಆಗಿರತಕ್ಕಂಥ ಪಾರ್ವತಿ. ಆತನ ಆಕೆ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ತಮ್ಮ ಧ್ರುವ ಅಂದರೆ ದಿಕ್ಕು. ತಮ್ಮ ಧ್ರುವ ಅಂದ್ರೆ ನಮ್ಮ ದಿಕ್ಕು ದಿಸೆ, ನಮ್ಮ ಗುರಿಯನ್ನ ಮರೆಸದೇ ಇರೋ ತರ ಅಂತ.
ಅದನ್ನು ಅದೇ ಟ್ಯೂನ್ನಲ್ಲಿ ಹಾಡ್ಬೋದು, ಆದರೆ ಸಾಹಿತ್ಯದ ಜ್ಞಾನ ಇರಬೇಕಾಗತ್ತೆ. ನೋಡಿ, ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ನೋಡಿ, ಅದೇ ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ ಅಂತ ನಿಲ್ಲಿಸ್ಬಿಟ್ರೆ ಮೀನಿಂಗ್ ಬೇರೆ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ, ತುಂಬ ಜನಪ್ರಿಯವಾದ ಹಾಡಿದು ಅಡಿಗರದು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಇದು ನಾನು ಇದನ್ನು ಗಮನಿಸಿರಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಅರುಣ್ ಅಂಥೇಳಿ, ಅವರು ವಿಜಯನಗರದಲ್ಲಿ ಅವ್ರ ಮನೆ, ಅವರು ನನ್ನ ಸಂಗೀತದ ಅಭಿಮಾನಿಗಳು. ಅವ್ರ ಮನೆಗೆ ಹೋದಾಗ ಅವರು ಒಂದು ತಾಮ್ರದ ಪ್ಲೇಟು, ಅದರ ಮೇಲೆ ಹಿತ್ತಾಳೆಯ ಅಕ್ಷರಗಳಲ್ಲಿ ಇದನ್ನು ಅಚ್ಚಾಕ್ಸಿದ್ದಾರೆ ಈ ಪದ್ಯವನ್ನು. ನಾನು ಅವ್ರಿಗೆ ಕೇಳಿದೆ, ಏನು ತುಂಬ ಇಷ್ಟನಾ ನಿಮ್ಗೆ ಈ ಹಾಡು? ಹೌದು, ತುಂಬ ಇಷ್ಟ. ಈ ಹಾಡಿಗೆ ಅನ್ಯಾಯ ಆಗಿದೆ ಅಂದರು. ಏನಾಗಿದೆ ಅಂದರೆ ನನಗೆ ಅಲ್ಲಿ ತನಕ ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಹಾಡ್ತಾರೆ. ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತುಂಬ ಜನಪ್ರಿಯವಾದ ಹಾಡಿದು, ಪ್ರಾತಸ್ಮರಣೆ ಎಲ್ಲರೂ ಹಾಡ್ತಾರೆ. ಏನು ಅನ್ಯಾಯ ಆಗಿದೆ ಅಂದೆ. ನೋಡಿ ಅಂತೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕಾದ್ರೆ 3 ಸಾಧ್ಯತೆಗಳು. ಮೊದಲನೆಯದು ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್. ಎರಡನೆಯದು ಪ್ರಶ್ನಾರ್ಥಕ ಚಿಹ್ನೆ, ಹೌದು, ಪ್ರಶ್ನೆ. ಮೂರನೇದು ಎಕ್ಸ್ಕ್ಲಾಮೇಟರಿ, ಆಶ್ಚರ್ಯ. ಆಶ್ಚರ್ಯ ಸೂಚಕ. ಇಲ್ಲಿ ಏನಾಗಿದೆ ಅಂದರೆ, ಮೊದಲನೇ ಚರಣ ಗಮನಿಸಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಪ್ರಶ್ನೆ. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಪ್ರಶ್ನೆ. ಚರಣಕ್ಕೆ ಬರ್ತಾರೆ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹು ಬಂಧನ ಚುಂಬನ, ಕಾಮ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ, ಕಾಮ. ಅಂದ್ರೆ ಆ 2 ಪ್ರಶ್ನೆಗೆ ಇದಾ ಅಲ್ಲ, ಇನ್ನೂ ಮುಗ್ದಿಲ್ಲ ಅದು. ನೋಡಿ ಮುಂದೋಗುತ್ತೆ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಕಾಮ ಇದೆ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ, ಕಾಮ ಇದೆ. ಅಂದ್ರೆ ಮುಂದುವರೆದಿದೆ, ಅದು ಮುಂದಿದೆ. ಅದು ಮುಂದಿದೆ. ಏನು ಮಾಡಿದ್ದಾರೆ ಟ್ಯೂನ್? ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ, ಯಾವ ಮೋಹನ ಬಂದ್ಬಿಡ್ತು. ಫುಲ್ ಸ್ಟಾಪ್. ಏನಿದೆ ಅಲ್ಲಿ? ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ, ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಇಷ್ಟೇ ಸಾಕೆಂದಿದ್ದೆಯಲ್ಲೋ ಇಂದು ಏನಿದು ಬೇಸರ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಇಲ್ಲಿ ಇಷ್ಟೆಲ್ಲ ಇದೆ, ಇದು ಸಾಕು ಅಂತ ಬದುಕ್ತಾ ಇದ್ದೆ ನೀನು. ಆದ್ರೂ ನಿನ್ನ ಯಾಕೆ ಬೇಸರ ಆಯ್ತು ನಿಂಗೆ? ಕೇಳಿದ ಮೇಲೆ ತಾನೆ ಯಾವ ಮೋಹನ ಕರಿಬೇಕು. ಇಲ್ಲಿ ಕರ್ಣಗಣದಿ ರಿಂಗಣ ಅಂತ ಕಾಮ ಆದ ಕೂಡಲೇ ಮತ್ತೆ ನೀವು ಪಲ್ಲವಿ ಹೋಗ್ಬಿಟ್ರೆ ಇಟ್ ಈಸ್ ಇನ್ಕಂಪ್ಲೀಟ್. ನಿಮಗೆ ನಾನು ಫೋನ್ ಮಾಡ್ತೇನೆ ಜೂನ್ 14ನೇ ತಾರೀಕು ಅಂತ ಏನೋ ಹೇಳ್ತೇನೆ, ಏನೂ ಹೇಳೋದಿಲ್ಲ ನಿಮಗೆ. ಜೂನ್ 14 ಅಂತ ಫೋನ್ ಇಡ್ತೇನೆ, ನೀವು ಕೂಡಲೇ ಫೋನ್ ಮಾಡ್ತೀರಿ. ಶಾನ್ಭಾಗ್ರೆ, ನೀವು ಜೂನ್ 14 ಹೇಳಿದ್ರಲ್ಲ, ಏನದು? ತಿಥಿಯ, ಮದುವೆಯ, ಬರ್ತ್ಡೇಯ, ಅಥವಾ ನಿಮ್ಮ ಕಾರ್ಯಕ್ರಮವ? ಇಲ್ಲಿ ಹಾಗೆ ಆಗಿರೋದು. ಕರಣಗಣದಿ ರಿಂಗಣ, ಕಾಮ. ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಕಾಮ. ಇಷ್ಟೇ ಸಾಕೆಂದಿದ್ದೆಯಲ್ಲೋ ಇಂದು ಏನಿದು ಬೇಸರ, ಯಾವ ಮೋಹನ ಮುರಳಿ ಕರೆಯಿತು. ನೋಡಿ, ಆ ಲೈನೇ ಹಾಡೇ ಇಲ್ಲ. ಆ ಲೈನೇ ಇಲ್ಲ. ಇಲ್ಲ, ಇದೆ, ಹಾಡಿಲ್ಲ. ಅಲ್ಲಲ್ಲ, ಕಾವ್ಯದಲ್ಲಿದೆ. ಅದನ್ನೇ ಹೇಳ್ತಿರೋದು ನಾನು. ಈಗ ಹಾಡಲ್ಲ. ಕಾವ್ಯದಲ್ಲಿ ಇದ್ದಿದ್ದನ್ನು ನೀವು ಹಾಡದೇ ಇದ್ದಾಗ, ಒಂದು ಅರ್ಥ ಬರುವ ರೀತಿಯಲ್ಲಿದ್ದರೆ ನೀವು ನಿಲ್ಲಿಸ್ಬೇಕು. ಕೆಲವೊಮ್ಮೆ ನೋಡಿ, ಈಗ ಹೆತ್ತತಾಯಿತೆ 4 ಚರಣ ಇದೆ, ಯಾವುದಾದ್ರು ಒಂದು 2 ಚರಣವನ್ನು ಪೂರ್ತಿಯಾಗಿ ಬಿಟ್ಟರೆ ಓಕೆ. ಆದರೆ ಕೆಲವು ಸಾಹಿತ್ಯದಲ್ಲಿ ಅದು ಆಗೋದಿಲ್ಲ. ಉದಾಹರಣೆಗೆ 4 ತಂತಿ ಇದೆ. 4 ತಂತಿ, 4 ತಂತಿ ಸೇರಿದ ಒಂದು ತಂಬೂರಿ. ಅದರಲ್ಲಿ ಒಂದು ತಂತಿಯನ್ನು ಹಾಡಲೇ ಇಲ್ಲ. ಗೋವಿನ ಹಾಡು ಅಂತಂದು ಬರುತ್ತೆ, ಅದು 3ನೇ ತಂತಿ, ಅದು ಹಾಡಿಲ್ಲ. 3 ತಂತಿ ಹಾಡಿರೋದು ತಂಬೂರಿ ಹೆಂಗಾಗತ್ತೆ? 4 ತಂತಿ ಅಂತ ಟೈಟ್ಲ್ ಕೊಡ್ತೀರಿ ನೀವು.
4 ತಂತಿ ಅಂತ ಟೈಟ್ಲ್ ಇದೆ, 3 ತಂತಿ ಹಾಡಿದೆ, 4ನೇ ತಂತಿ 3ನೇ ತಂತಿ ಇಲ್ಲ, 1 2 4 ಟೋಟಲಿ ಇನ್ಕಂಪ್ಲೀಟ್. ಅಂದರೆ ಇವರಿಗೆ ಬೇಕಾದ ಹಾಗೆ ಅದನ್ನು ಆಯ್ಕೆ ಇಲ್ಲ ಅದು ನನಗೆ ಆ ಸಂದರ್ಭಗಳು ಏನು, ಯಾಕೆ ಹಾಗೆ ಮಾಡಿದರು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಆ ಸಾಹಿತ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ನಿಶ್ಚಯ. ಇದು ಮೂಲ ಇವ್ರು ಯಾರು ಅಬ್ಜೆಕ್ಟು ಮಾಡಿಲ್ಲ ಕಾಣುತ್ತೆ. ನಾನು ಆ ಸಂದರ್ಭದಲ್ಲಿ ಇರಲಿಲ್ವಲ್ಲ, ಅಡಿಗರು ಬೇಸರ ವ್ಯಕ್ತಪಡಿಸಿದ್ರು ಅಂತ ನಾನು ಕೇಳಿದ್ದೀನಿ. ಯಾಕಂದರೆ ದಿಸ್ ಈಸ್ ನಾಟ್ ಕರೆಕ್ಟ್ ಅಂತ. ಯಾಕಂದರೆ ದೊಡ್ಡ ಪದ್ಯ ಅದು. ಪೂತಿನ ಅವರು ಈ ಪದ್ಯವನ್ನು ಮೊದಲು ಯಾವುದೋ ಪೇಪರ್ನಲ್ಲಿ ಪಬ್ಲಿಷ್ ಆದಾಗ ಓದಿ ಖುಷಿಪಟ್ರಂತೆ. ಯಾಕಂದರೆ ಆವಾಗ ಅಡಿಗರು ಹೆಸರು ಮಾಡಿರಲಿಲ್ಲ. ಅಷ್ಟು ದೊಡ್ಡ ಕವಿ, ಯಾವುದೋ ಪೇಪರ್ನಲ್ಲಿ ಅವ್ರ ಪದ್ಯ ಬಂತು, ಈಗ ನಮ್ಮದೆಲ್ಲ ಬರುತ್ತಲ್ಲ ಹಾಗೆ ಬಂದಿತ್ತು. ನೋಡಿ ಖುಷಿಪಟ್ಟು ಯಾರ ಹತ್ರನೋ ಫೋನ್ ನಂಬರ್ ಇಸ್ಕೊಂಡು ಅಡಿಗರಿಗೆ ಫೋನ್ ಮಾಡಿದ್ರಂತೆ. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಅದನ್ನು ಓದಿ ಚಪ್ಪರಿಸಿದೆ ಅಂತ ಹೇಳ್ತಾರೆ ಅವರು, ಅಂದರೆ ಅವರ ಭಾಷೆ. ನಂತರದ ದಿನಗಳಲ್ಲಿ ಅಡಿಗರ ಆ ಕಾವ್ಯ ಸಂಕಲನಕ್ಕೆ ಪೂತಿನ ಅವರೇ ಮುನ್ನುಡಿ ಬರೀತಾರೆ. ಅವಾಗ ಅವ್ರು ಬರೀತಾರೆ ಆ ಹಾಡಿನ ಬಗ್ಗೆ, ಅನುರಕ್ತನಾದ ಸಂತ ಇದ್ದಕ್ಕಿದ್ದಂತೆಯೇ ವಿರಕ್ತನಾದಾಗ ದಿಗ್ಭ್ರಾಂತಳಾದ ಪ್ರಿಯತಮೆಯ ಆರ್ತನಾದ ಈ ಹಾಡು. ದಟ್ ಇಸ್ ದ ಮೀನಿಂಗ್ ಆಫ್ ದಟ್ ಸಾಂಗ್. ಹೌದು. ಯಾಕೆ ಬೇಸರ ಅಂತ ಕ್ವಶನ್ ಮಾರ್ಕ್ ಬರದೆ ನೀವು ಪಲ್ಲವಿ ಹೋಗ್ಬಿಟ್ರೆ ಸೈಕಲೇ ಕಂಪ್ಲೀಟ್ ಆಗೋದಿಲ್ವಲ್ಲ. ಈ ಥರ ನೂರಾರು ದುರಂತಗಳಾಗಿದೆ. ಇದನ್ನು ಹೇಳಿದ್ರೆ ಇದು ದೊಡ್ಡವರು ಮಾಡೋದ್ರಿಂದ ಯಾರು ಅದನ್ನು ಇಲ್ಲ ಹಂಗಲ್ಲ. ಇಲ್ಲಿ ಏನಾಗುತ್ತೆ, ನನಗೆ ನೋಡಿ ಅನಂತ ಸ್ವಾಮಿಯವರು, ಅಶ್ವಥ್ ಅವರು, ಕಾಳಿಂಗರಾಯರು, ಪುರಂದರದಾಸರು ಎಲ್ಲರೂ ಪ್ರಾತಸ್ಮರಣೀಯರು. ಅವರ ಕೊಡುಗೆಯನ್ನು ಯಾರೂ ಅಲ್ಲಗೆಳೆಯೋಕ್ಕಾಗಲ್ಲ. ಯಾಕಂದರೆ ಅದೊಂದು ಸ್ಟೆಪ್ಸ್ ಒಂದೊಂದು. ಆದರೆ ಒಂದು ವಿಚಾರ ಇದೆ, ಏನಂದರೆ ಈಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ಮಾಡಿದ ತಪ್ಪುಗಳನ್ನೇ ನಾವೇ ಪುನರಾವರ್ತನೆ ಯಾಕೆ ಮಾಡಬೇಕು? ನೀವು ಸರಿಪಡಿಸಿ ಹಾಡ್ಬೋದಲ್ಲ. ಈಗ ನೀವು ಹಾಡ್ತೀರಿ, ಆ ಥರ ಹಾಡ್ತೀನಿ ನಾನು, ಅದು ಪೂರ್ತಿ ಕಂಪೋಸ್ ಮಾಡಿದ್ದೀನಿ. ಹಾಂ, ಈಗ ಯಾವ ಮೋಹನ ಮುರಳಿ ಪೂರ್ತಿ ಕಂಪೋಸ್ ಮಾಡಿದ್ದೀನಿ ನಾನು. ಆದರೆ ಆ ರಾಗದಲ್ಲಿ ಬರಲ್ಲ ಅದು, ಯಾಕಂದ್ರೆ ಕಂಪ್ಲೀಷನ್ ಬಂದುಬಿಟ್ಟಿದೆ. ಟ್ಯೂನಲ್ಲಿ ಏನಾಗುತ್ತೆ, ರಿಂಗಣ ಯಾವ ಲಿಂಕ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಇಡೀ ಹಾಡನ್ನು ಮತ್ತೆ ಕಂಪೋಸ್ ಮಾಡಿದೆ. ನೀವು ಯಾವ ರೀತಿ ಕಂಪೋಸ್ ಮಾಡಿದ್ರಿ ಅದನ್ನು? ನನಗೆ ಅಲ್ಲಿ ಒಂದು ಸಜೆಷನ್ ಇದೆ, ಏನಂದರೆ ಯಾವ ಮೋಹನ ಮುರಳಿ ಅಂತ. ಸೊ ಮೋಹನ ರಾಗದ ಒಂದು ಅಂದಾಜಿನಲ್ಲಿ ಅದನ್ನು ನಾನು ಕಂಪೋಸ್ ಮಾಡಿದ್ದೀನಿ. ಪೂರ್ತಿ ಹಾಡು ಕಂಪೋಸ್ ಮಾಡಿದ್ದೀನಿ. ಅದರಲ್ಲಿ ಒರಿಜಿನಲ್ ಈಗ ಹಾಡಿರ್ತಕ್ಕಂಥದ್ರಲ್ಲಿ ಎಡಿಟ್ ಮಾಡಿದೆ, ಒಂದು ಚರಣ ಪೂರ್ತಿ ಬಿಟ್ಟಿದ್ದಾರೆ. ನಾನು ಪೂರ್ತಿ ಹಾಡು ಕಂಪೋಸ್ ಮಾಡಿದ್ದೀನಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದೀರಿಂಗಣ, ಒಲಿದ ಮೀದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಇಷ್ಟೇ ಸಾಕೆಂದಿದ್ದೆಯಲ್ಲೋ ಇಂದು ಏನಿದು ಬೇಸರ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಇಲ್ಲಿ ಒಂದು ಅಭಿನಯ ಇದೆ. ಈ ದೂರ ಅನ್ನೋದು ಹೇಗೆ ತೋರಿಸ್ತೀರಿ? ಹೌದು, ದೂರ, ಹೌದು, ಒಳಗೆ ರಿಂಗಣ, ಇದು ಕಾವ್ಯ ಸಂಗೀತ. ಹೌದು. ನನ್ನ ಕಲ್ಪನೆ, ನನ್ನ ವೈಯಕ್ತಿಕವಾದ ಅತ್ಯಂತ ವೈಯಕ್ತಿಕವಾದ ಚಿಂತನೆ. ಯಾವ ಮೋಹನ, ಇಲ್ಲಿ ಮೋಹನ ರಾಗನೇ ಇದೆ, ಮುರಳಿ ಕರೆಯಿತು, ಅಭಿನಯ ಇದೆ ಇಲ್ಲಿ, ದೂರ ತೀರಕ್ಕೆ ನಿನ್ನನು. ನೋಡಿ, ಹೌದು, ಚೆನ್ನಾಗಿದೆ ರೀ.
ಇದು ಒಂದು ಪ್ರಯತ್ನ ಅಷ್ಟೇ. ನಾನು ಹೇಳೋದು ಇದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ಬೋದು, ಆದರೆ ಸಾಹಿತ್ಯವನ್ನು ಕತ್ತರಿಸಿ ಅರ್ಥ ಅನರ್ಥ ಆಗುವ ಹಾಗೆ ಅಲ್ಲ, ಮಾಡಲ್ಲ. ಕೊನೆಗೆ ಇಲ್ಲೊಂದು ಪ್ರಶ್ನೆ ಬರ್ತದೆ.